ಪ್ರಾರ್ಥನೆ, ಒಂದು ಸಣ್ಣ ಪ್ರಾರ್ಥನೆ ದೊಡ್ಡ ಆಶೀರ್ವಾದವನ್ನು ತರುತ್ತೆ. ನಂಬೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಸಣ್ಣ ಪ್ರಾರ್ಥನೆ ಆದರೂ ದೇವರು ದೊಡ್ಡ ರಿಸಲ್ಟನ್ನು ತರ್ತಾನೆ. ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಪ್ರಧಾನವಾದಂಥ ಕಾರ್ಯ. ಪ್ರಾರ್ಥನೆ ಮಾಡದೇ ಇರೋದು ಅಂದರೆ ನೀರಿಲ್ಲದೆ ಇರುವಂಥ ಸ್ಥಳದಲ್ಲಿ ಮೀನು ಈಜಾಡ್ದಂಗೆ. ಪ್ರಾರ್ಥನೆ ಭಾಳ ಮುಖ್ಯ. ಎ ಸ್ಮಾಲ್ ಪ್ರೇಯರ್ ಎ ಬಿಗ್ ಬೆನಿಫಿಟ್ಸ್. ಸಣ್ಣ ಪ್ರಾರ್ಥನೆಯೂ ಸಹ ದೊಡ್ಡ ಆಶೀರ್ವಾದವನ್ನು ತರುತ್ತೆ. ನಿಮ್ಮ ನೋವುಗಳನ್ನು ಟ್ರಾನ್ಸ್ಫರ್ ಯುವರ್ ಪೇನ್ ಇನ್ ಟು ಪ್ರೇಯರ್. ನಿಮಗೆ ಎಲ್ಲಿ ವೇದನೆ ಇದೆಯೋ, ಯಾವ ದುಃಖದಲ್ಲಿರ್ತೀರೋ ಅದನ್ನು ಪ್ರಾರ್ಥನೆಯಾಗಿ ಕನ್ವರ್ಟ್ ಮಾಡಿರಿ. ಆ ವೇದನೆಯನ್ನು ಮನುಷ್ಯರ ಬಳಿ ಹಂಚ್ಕೊಳ್ಳೋದಕ್ಕಿಂತ ಸಂಕಟಗಳನ್ನು ಯಾರ ಹತ್ರ ಆದರೂ ಹೋಗಿ ತೋಡ್ಕೊಳ್ಳೋ ಬದಲು ದೇವರ ಸಮ್ಮುಖದಲ್ಲಿ ಅದನ್ನು ಇಟ್ಕೊಳ್ರಿ. ನಿಮ್ಮ ಲೈಫೇ ಚೇಂಜ್ ಆಗ್ತಾ ಇರುತ್ತೆ. ಹಲ್ಲೆಲೂಯಾ. ಪ್ರೇಯರ್ ಹೆಲ್ಪ್ಸ್ ಯು ಡೆವಲಪ್ ಎ ರಿಲೇಶನ್ಶಿಪ್ ವಿತ್ ಗಾಡ್. ಪ್ರಾರ್ಥನೆ ನೀವು ಮತ್ತು ದೇವರಿಗಿರುವ ಬಾಂಧವ್ಯವನ್ನು ಹೆಚ್ಚು ಮಾಡುವಂಥದ್ದಾಗಿರುತ್ತೆ. ಪ್ರೇಯರ್ ಹೆಲ್ಪ್ಸ್ ಯು ಡೆವಲಪ್ ಎ ರಿಲೇಶನ್ಶಿಪ್ ವಿತ್ ಗಾಡ್. ದೇವರ ಸಂಗಡ ಇರುವಂಥ ಬಾಂಧವ್ಯವನ್ನು ಹೆಚ್ಚಿಗೆ ಮಾಡುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಪ್ರೇಯರ್ ಈಸ್ ಎ ಕಮ್ಯುನಿಕೇಶನ್ ವಿತ್ ಗಾಡ್. ಪ್ರಾರ್ಥನೆ ಎನ್ನುವುದು ದೇವರೊಟ್ಟಿಗೆ ಮಾಡುವ ಸಂಭಾಷಣೆ. ಪ್ರಾರ್ಥನೆ, ಯಾವ ಮನುಷ್ಯನು ದೇವರ ಸಂಗಡ ಪ್ರಾರ್ಥನೆಯಲ್ಲಿ ಇರ್ತಾನೋ ಅವನ ದೇವರ ಸಂಗಡ ಇರುವ ಬಾಂಧವ್ಯ ಚೆನ್ನಾಗಿರುತ್ತೆ. ಎರಡನೇದಾಗಿ, prayer helps you again an understanding of God's loving nature. ಪ್ರಾರ್ಥನೆ ದೇವರ ಪ್ರೀತಿಯನ್ನು, ದೇವರ ಪ್ರೀತಿ ಸ್ವರೂಪನು. ಗಾಡ್ ಇಸ್ ಲವ್. 1 ಯೋಹನ 4:8 ಹೇಳ್ತದೆ, ದೇವರು ಪ್ರೀತಿ ಸ್ವರೂಪನು. ಅವನ ಪ್ರೀತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು ಪ್ರಾರ್ಥಿಸುವವರಾಗಿರಬೇಕು. ಅರ್ಥ ಆದವ್ರು ಮಾತ್ರ ಆಮೇಲೆ ಹೇಳ್ರಿ. ಪ್ರೇಯರ್ ಹೆಲ್ಪ್ಸ್ ಯು ಗೇನ್ an ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್ಸ್ ಲವಿಂಗ್ ನೇಚರ್. ದೇವರ ಪ್ರೀತಿ ಸ್ವರೂಪನೆ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ದೇವರ ಪ್ರೀತಿಯನ್ನು ರುಚಿ ನೋಡತಕ್ಕಂತೆ ಮಾಡುವುದೇ ಪ್ರಾರ್ಥನೆಯಾಗಿರುತ್ತದೆ. ನಂಬರ್ 3, prayer provides answers. ಪ್ರಾರ್ಥನೆ ಮಾಡುವವನಿಗೆ ಸದುತ್ತರ ದೇವರು ದಯಪಾಲಿಸ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಇಕ್ಕಟ್ಟಿನಲ್ಲಿ ಮೊರೆ ಇಡ್ರಿ, ನಾನು ನಿಮಗೆ ಸದುತ್ತರವನ್ನು ದಯಪಾಲಿಸ್ತೇನೆ. prayer provides answer. ಪ್ರಾರ್ಥನೆ ಮಾಡಿದವನಿಗೆ ಉತ್ತರ ಸಿಗದೇ ಇರುವಂಥ ಕಾರ್ಯ ಇಲ್ಲವೇ ಇಲ್ಲ. ಪ್ರಾರ್ಥನೆ ಮಾಡ್ರಿ, ನಿಮ್ಗೆ ಉತ್ತರ ಸಿಗುತ್ತೆ. ಕೂಗ್ರಿ, ದೇವರ ವಾಕ್ಯ ಹೇಳುತ್ತೆ. ಅದಕ್ಕೆ ನಾನು ಕೀ ನಂಬರ್ ಏನು ಹೇಳ್ತೀವಿ, ಅದಕ್ಕೆ ಪಾಸ್ಕೋಡು ಯೆರೆಮೀಯ 33:3 ಏನಲ್ಲಿ ಹೇಳಿದೆ? 33. ನೀವು ಕೂಗಿ ಕೊಡ್ರಿ, ಕೇಳಿಕೊಳ್ರಿ, ನಿಮಗೆ ದೇವರು ಸದುತ್ತರವನ್ನು ದಯಪಾಲಿಸ್ತಾನೆ ಅಂತ. ಪ್ರಾರ್ಥನೆ ಕೇಳುವ ದೇವರು. 4, prayer helps you find direction in your life. Prayer helps you find direction in your life. ನಿಮ್ಮ ಜೀವನದಲ್ಲಿ ಮಾರ್ಗಸೂಚಿಯನ್ನು ಸರಿಯಾದ ಪಥದಲ್ಲಿ ನಿಮ್ಮನ್ನು ನಡೆಸತಕ್ಕಂತೆ ಪ್ರಾರ್ಥನೆ ಕಲಿಸ್ಕೊಡುತ್ತೆ. ನಿಮಗೆ ಗೈಡ್ ಮಾಡುತ್ತೆ, ಆಲೋಚನೆ ದೇವರು ಕೊಡ್ತಾನೆ. 5, prayer gives you strength to avoid temptation. ಪ್ರಾರ್ಥನೆ ಪರಿಶೋಧನೆಗಳಲ್ಲಿ ನೀವು ಬೀಳದಂತೆ, ಪರಿಶೋಧನೆಗಳಲ್ಲಿ ಸಿಕ್ಕಾಕೊಳ್ಳದಂತೆ ಪ್ರಾರ್ಥನೆ ನಿಮ್ಮನ್ನು ಬಲಪಡಿಸ್ತಾ ಇರುತ್ತೆ.
ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಪ್ರಾರ್ಥನೆ ನಿಮ್ಮನ್ನು ಬಲಪಡಿಸ್ತಾ ಇರುತ್ತೆ. ಆಮೇಲೆ 6, ಪ್ರೇಯರ್ ಅಲೈನ್ ಯುವರ್ ವಿಲ್ ವಿತ್ ಗಾಡ್ಸ್ ವಿಲ್. ದೇವರು ನಿನ್ನ ಚಿತ್ತ, ದೇವರ ಚಿತ್ತ, ಇದು ಎರಡನ್ನ ಒಟ್ಟಿಗೆ ತರೋದು ಪ್ರಾರ್ಥನೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ಕೆಲವೊಮ್ಮೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಚಿಂತೆ ಮಾಡ್ತೀವಿ. ಆದರೆ ನನ್ನ ಚಿತ್ತ, ದೇವರ ಚಿತ್ತ, ತನ್ನ ಭಕ್ತರ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸ್ತಾನೆ. ಅದು ಅವನ ಇಷ್ಟಾರ್ಥವನ್ನು ದೇವರು ನೆರವೇರಿಸ್ತಾನೆ. ಅಂದರೆ ಅಲೈನ್ ಮಾಡೋದು, ಒಟ್ಟಿಗೆ ತರೋದು. ಈ ಒಬ್ಬ ವೇದ ಪಾಂಡಿತ್ಯನ ಹೇಳಿದ್ರು, ಪ್ರೇಯರ್ ಡಸ್ ನಾಟ್ ಚೇಂಜ್ ಗಾಡ್, ಇಟ್ ಚೇಂಜ್ ಮೀ ಅಂತ. ಪ್ರಾರ್ಥನೆ ದೇವರನ್ನ ಬದಲಾಯಿಸಲ್ಲ, ಅದು ನನ್ನನ್ನು ಬದಲಾಯಿಸುತ್ತೆ. ನನ್ನ ಚಿತ್ತ, ದೇವರ ಚಿತ್ತ ಎರಡನ್ನು ಒಟ್ಟಿಗೆ ತರುವಂಥದ್ದಾಗಿರುತ್ತೆ. ಸೊ ಪ್ರೇಯರ್ ಈಸ್ ವೆರಿ ಇಂಪಾರ್ಟೆಂಟ್. 7, ಪ್ರೇಯರ್ and regular fasting can help you accept God's will. ಪ್ರಾರ್ಥನೆ, ಉಪವಾಸ ಇದು ನಿಮ್ಮ ಜೀವನದಲ್ಲಿ ದೇವರ ಚಿತ್ತವನ್ನು ಅಂಗೀಕರಿಸೋದಕ್ಕೆ ಸಹಾಯ ಮಾಡುತ್ತೆ. ಪ್ರಾರ್ಥನೆ, ಉಪವಾಸ ದೇವರ ಚಿತ್ತವನ್ನು ಅಂಗೀಕರಿಸೋದಕ್ಕೆ ಸಹಾಯ ಮಾಡುತ್ತೆ. 8, ಪ್ರೇಯರ್ ಕ್ಯಾನ್ ವರ್ಕ್ ಮಿರಾಕಲ್ಸ್. ಪ್ರಾರ್ಥನೆ ಅದ್ಭುತಗಳನ್ನು ಮಾಡುವಂಥದ್ದಾಗಿರುತ್ತೆ. ಪ್ರೇಯರ್ ಕ್ಯಾನ್ ವರ್ಕ್ ಮಿರಾಕಲ್ಸ್. ನಿಮ್ಮ ಜೀವನದಲ್ಲಿ ಅದು ಅದ್ಭುತಗಳನ್ನು ಮಾಡುವಂಥದ್ದಾಗಿರುತ್ತೆ. 9, ಪ್ರೇಯರ್ ಇನ್ವೈಟ್ಸ್ ದ ಹೋಲಿ ಸ್ಪಿರಿಟ್ ಇನ್ ಟು ಯುವರ್ ಲೈಫ್. ಪ್ರಾರ್ಥನೆ ಪರಿಶುದ್ಧಾತ್ಮನ ಸಂಪರ್ಕವನ್ನು ನಿಮ್ಮ ಜೀವನದಲ್ಲಿ ಬೆಸೆಯುವಂಥದ್ದಾಗಿರುತ್ತೆ. ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನನ್ನು ಒಟ್ಟಿಗೆ ತರುವಂಥದ್ದಾಗಿದೆ. ನಿಮ್ಮ ಜೀವನವನ್ನು ರೂಪಾಂತರ ಮಾಡುವಂಥದ್ದಾಗಿರುತ್ತೆ. 10ನೇದಾಗಿ, ಪ್ರೇಯರ್ ಹೆಲ್ಪ್ಸ್ ಯು ಬಿಕಮ್ ಮೋರ್ ಲೈಕ್ ಜೀಸಸ್. ಪ್ರಾರ್ಥನೆ ಯೇಸುವಿಗೆ ಅನುರೂಪರಾಗತಕ್ಕಂತೆ ಯೇಸುವಿನ ಭಾವ ನಿಮ್ಮಲ್ಲೂ ತರುತ್ತೆ. ಆ ಗುಣ, ಕ್ಯಾರೆಕ್ಟರ್, ಚಿಂತೆ ಎಲ್ಲವೂ ಯೇಸುವಿಗೆ ಅನುರೂಪರಾಗಿರತಕ್ಕಂತೆ ದೇವರು ಮಾಡುವಂತನಾಗಿರ್ತಾನೆ. ಹನ್ನ ಪ್ರಾರ್ಥನೆ ಮಾಡಿದ್ರು, ಅವಳ ಪ್ರಾರ್ಥನೆ ದೇವರು ಕೇಳಿದನು. ಹಾಗರಳು ಪ್ರಾರ್ಥನೆ ಮಾಡಿದನು, ಅವಳ ಪ್ರಾರ್ಥನೆ ದೇವರು ಕೇಳಿದನು. ಇವತ್ತು ನೀವು ಪ್ರಾರ್ಥನೆ ಮಾಡಿದ್ರು, ನಿಮ್ಮ ಪ್ರಾರ್ಥನೆ ದೇವರು ಕೇಳ್ತಾನೆ. ನೋಡ್ರಿ, ಅದು ಹೇಳಿದಾಗ ಯಾರು ಆಮೇಲೆ ಹೇಳಲಿಲ್ಲ. ಕಾರಣ ಪ್ರಾರ್ಥನೆನೇ ಮಾಡಲ್ಲ ಅಂದರೆ ಕೇಳೋದೆಲ್ಲಿ ಅಂತ. ಆಮೇಲೆ ಸತ್ಯವೇದ ಗ್ರಂಥ ತಂದವರು ಒಂದು ವ್ಯಕ್ತಿಯ ಕುರಿತಾಗಿ ನಾನು ಮಾತನಾಡ್ತೀನಿ. ಅವನ ಹೆಸರು ಯಾಬೇಚನು ಅಂತ. ಯಾಬೇಚನು ಒಂದು ಪೂರ್ವಕಾಲ ವೃತ್ತಾಂತ ಪುಸ್ತಕ, ಫಸ್ಟ್ ಕ್ರಾನಿಕಲ್ಸ್, ಒಂದು ಪೂರ್ವಕಾಲ ವೃತ್ತಾಂತ ಪುಸ್ತಕ, 4ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ. 9 ಮತ್ತು 10ನೇ ವಾಕ್ಯ. ಅರ್ಹಾಯೇಲನು ಆರೂಮನ ಮಗನು ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು. ಇವನನ್ನು ಬಹು ವೇದನೆಯಿಂದ ಎತ್ತನೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಚ್ ಎಂದು ಹೆಸರಿಟ್ಟಳು. ಯಾಬೇಚನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆ ಇಡಲು ದೇವರು ಅವನ ಮೊರೆಯನ್ನ ಲಾಲಿಸಿದನು. 1ನೇ ಅಧ್ಯಾಯದಿಂದ ಒಂದು ಪೂರ್ವಕಾಲ ವೃತ್ತಾಂತ ಪುಸ್ತಕ 1ನೇ ಅಧ್ಯಾಯದಿಂದ 9ನೇ ಅಧ್ಯಾಯದವರೆಗೂ ಕೆಲವೊಂದು ಇಬ್ರಿಯ ಹೆಸರುಗಳನ್ನು ನಾವು ಕಾಣಬಹುದು. ಹೆಚ್ಚು ಕಡಿಮೆ 500 ಹೆಸರುಗಳನ್ನು ಕಾಣಬಹುದು. ಆದರೆ 44ನೇ ಹೆಸರು ಮುಗಿದ ತಕ್ಷಣ ದೇವರು ಹೇಳ್ತಾನೆ, ಅಲ್ಲೊಂದು ಫುಲ್ ಸ್ಟಾಪ್ ಹಾಕು, ಸ್ವಲ್ಪ ನಿಲ್ಲು. ಇಂಥವನ ಮಗ ಹೇಳ್ತಾನೆ ಹೋಗ್ತಾ ಇರುವಾಗ 44ನೇ ಹೆಸರು ಆದಮೇಲೆ ಬರುವ ಹೆಸರು ಯಾಬೇಚನು. ಯಾಬೇಚನು ಎಂಬ ಹೆಸರಿನ ಅರ್ಥ ವ್ಯಸನ ಪುತ್ರ, ವೇದನೆಯ ಪುತ್ರ, ದುಃಖ ಪುತ್ರ.
ಯಾವ ತಾಯಿ ಆಗಲಿ ಎತ್ತ ಮಕ್ಕಳಿಗೆ ಅಂತ ಹೆಸರು ಇಡಕ್ಕೆ ಇಷ್ಟಪಡಲ್ಲ. ಅಂತ ಹೆಸರು ಇಡಕ್ಕೆ ನಮ್ಮಲ್ಲಿ ಕನ್ನಡದಲ್ಲಿ ನಾವು ಹೇಳ್ತೀವಿ, ಎತ್ತವರಿಗೆ ಯಗಣಾನು ಮುದ್ದು ಅಂತ. ಅವನು ಕಪ್ಪಗಿದ್ರು, ಬೆಳ್ಳಗಿದ್ರು, ಕಣ್ಣು 1.5 ಕಣ್ಣಾಗಿದ್ರು ಒಳ್ಳೆ ಹೆಸರು ಇಡ್ತಾರೆ, ಒಳ್ಳೆ ಹೆಸರು ಇಡ್ತಾರೆ. ಯಾಕಂದರೆ ಎತ್ತವರಿಗೆ ಯಗಣಾನು ಮುದ್ದೆ. ಆದರೆ ಇಲ್ಲೊಂದು ತಾಯಿ ತನ್ನ ಮಗನಿಗೆ ಹೆಸರು ಇಡ್ತಾ ಇದ್ದಾಳೆ, ಅವನು ವೇದನೆಯ ಪುತ್ರ ಎಂಬುದಾಗಿ. ಸತ್ಯವೇದ ಗ್ರಂಥದಲ್ಲಿ ನಾನು ಸ್ವಲ್ಪ ವಾಕ್ಯವನ್ನು ಚಿಂತೆ ಮಾಡುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 11ನೇ ವಾಕ್ಯ ಹೇಳುತ್ತದೆ, ದೇವರಿಗೆ ಪಕ್ಷಪಾತ ಇಲ್ಲ ಅಂತ. ದೇವರು ಎಲ್ಲೂ ಪಾರ್ಶಿಯಾಲಿಟಿ ಮಾಡಲ್ಲ ಅಂತ. ದೇವರಿಗೆ ಪಕ್ಷಪಾತವಿಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 9ನೇ ವಾಕ್ಯ ಹೇಳುತ್ತದೆ, ಆತನಲ್ಲಿ ಪಕ್ಷಪಾತವಿಲ್ಲವೆಂತಲೂ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 3:25 ಅವನಲ್ಲಿ ಪಕ್ಷಪಾತ ಇರುವುದಿಲ್ಲ ಅಂತ. ಪಕ್ಷಪಾತ ಇಲ್ಲ. ದೇವರಿಗೆ ಎಲ್ಲ ಮನುಷ್ಯರು ಒಂದೇ, ಎಲ್ಲ ಮನುಷ್ಯರು ಒಂದೇ. ನಮ್ಮಲ್ಲಾದ್ರೆ ಸ್ವಲ್ಪ ಬೆಳ್ಳಗಿದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ ತೋರಿಸ್ತೀವಿ, ಕಪ್ಪಗಿದ್ರೆ ಒಂದು ಸ್ವಲ್ಪ ಹೊರಗಣ್ಣಲ್ಲಿ ನೋಡ್ತೀವಿ. ಹಣ ಇರೋರನ್ನ ಸ್ವಲ್ಪ ಗೌರವದಿಂದ ನೋಡ್ತೀವಿ, ಹಣ ಇಲ್ದಿರೋರನ್ನ ಒಂಥರ ನೋಡ್ತೀವಿ. ವಿದ್ಯಾವಂತರನ್ನ ಬಹಳ ಹೆಮ್ಮೆಯಿಂದ ನೋಡ್ತೀವಿ, ವಿದ್ಯಾವಂತರು ಅಲ್ಲದೆ ಇರುವವ್ರನ್ನ ಕೀಳಾಗಿ ನೋಡ್ತೀವಿ. ಮನುಷ್ಯನಲ್ಲಿ ಪಕ್ಷಪಾತ ಇದೆ. ಎತ್ತಂತ ತಂದೆ ತಾಯಿಗಳು ಮಕ್ಕಳ ಕುರಿತಾಗಿ ನೋಡುವಾಗಲೂ ಅವರಿಗೆ ಫೇವರೆಟ್ ಮಕ್ಕಳು ಇರ್ತಾರೆ, ಆದ್ರೆ ದೇವರಿಗೆ ಪಕ್ಷಪಾತ ಇಲ್ಲ. ಆಮೇಲೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನೀನು ಯಾರಾದರೂ ಸರಿ, ದೇವರು ನಿನ್ನನ್ನ ಮೇಲ್ ನೋಟ ಇಟ್ಟಿದ್ರೆ ನಿನ್ನನ್ನು ಆಶೀರ್ವಾದ ಮಾಡೇ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವನು ಯಾಬೇಚನು, ಇವನ ತಾಯಿ ಬಹಳ ವೇದನೆಯಿಂದ, ನಾನು ಕೇಳ್ತೀನಿ ಸಹೋದರಿಯರು, ಮಗು ಇರುವಾಗ ವೇದನೆ ಇಲ್ದರೆ ಎತ್ತವ್ರು ಯಾರೋ ಇದ್ದಾರಾ? ಅದಕ್ಕೆ ಅವಾಗವಾಗ ಅವರು ಡೈಲಾಗ್ ಹೊಡಿಯೋದು, ಮಕ್ಕಳೇನು ತಪ್ಪು ಮಾಡಿದ್ರೆ, ನಾನು ನಿನ್ನನ್ನು ಎಷ್ಟು ವೇದನೆ ಸಹಿಸ್ಕೊಂಡು ನಿನ್ನನ್ನು ಎತ್ತಿದ್ದೀನಿ ಗೊತ್ತಾ ಅಂತ ಹೇಳೋದು ಕಾರಣ ಏನು ಗೊತ್ತಾ? ಎಲ್ಲ ಸ್ತ್ರೀಯರು ಮಗುವನ್ನು ಹೆರುವಾಗ ವೇದನೆಯನ್ನು ಅನುಭವಿಸ್ತಾರೆ. ಆದರೆ ಆ ಮಗುವಿನ ಕೋಮಲ ಮುಖವನ್ನು, ಆ ಶಬ್ದವನ್ನು ಕೇಳುವಾಗ, ಆ ಮಗು ಹೊರಗಡೆ ಬಂದ ಮೇಲೆ ಆ ತಾಯಿ ಎಲ್ಲ ವೇದನೆ ಮರೆತು ಆ ಮಗುವಿನ ಮೇಲೆ ಭಾಳ ಪ್ರೀತಿ, ಭಾಳ ಆಸಕ್ತಿ, ಭಾಳ ಸಂತೋಷ ಪ್ರಕಟಿಸ್ತಾಳೆ. ಇಲ್ಲೊಂದು ತಾಯಿ ಆ ಮಗುವಿಗೆ ಹೆಸರು ಇಡ್ತಿದ್ದಾಳೆ, ವೇದನೆಯ ಪುತ್ರ. ವೈ? ಆದ್ರೆ ಇವಳು ಬಹಳ ವೇದನೆ, ಸಾಧಾರಣ ವೇದನೆಗಿಂತ ಅಧಿಕ ವೇದನೆ. ಆ ಟೈಮಲ್ಲಿ ಇವಳು ಇಟ್ಟಂತ ಹೆಸರು ವೇದನೆಯ ಪುತ್ರ. ತಾಯಿ ಹೆಸರಿಟ್ಲು. ಚರಿತ್ರಕಾರರು ಹೇಳ್ತಾರೆ, ಒಂದು ಪಕ್ಷ ಇವಳ ಗಂಡ ಇವಳು ಗರ್ಭವತಿ ಆಗಿರುವಾಗ ಇವಳನ್ನ ಬಹಳ ದುಃಖಪಡಿಸಿರಬಹುದು, ವೇದನೆಯಲ್ಲಿ ನಡೆಸ್ಕೊಂಡಿರಬಹುದು. ಅವಳು ಇದನ್ನೆಲ್ಲ ಕ್ರೋಢೀಕರಿಸಿ ಆ ಮಗುವಿಗಿಟ್ಟ ಹೆಸರು ವೇದನೆಯ ಪುತ್ರ. ಚಿಕ್ಕ ವಯಸ್ಸಲ್ಲಿ ಅವನಿಗೂ ಗೊತ್ತಾಗ್ಲಿಲ್ಲ. ವ್ಯಸನದ ಪುತ್ರ ಅಂದ್ರೆ ಸಾಕು. ಯಾಬೇಚ್ ಅಂದ್ರೆ ಏನು? ವೇದನೆಯ ಪುತ್ರ. ಯಾಬೇಚ್ ಅಂದ್ರೆ ಅಮ್ಮ ಅಂತ ಓಡ್ ಬರೋನು. ಶಾಲೆಗೆ ಹೋಗೋವರೆಗೂ ಅವನಿಗೂ ಅರ್ಥ ಗೊತ್ತಿರಲಿಲ್ಲ. ಶಾಲೆಗೆ ಹೋದ್ಮೇಲೆ ಎಲ್ಲ ಯಾಬೇಚ್ ಅನ್ನೋರು. ಅವನು ಆರಾಮಾಗೆ ಇದ್ದ. ನೋಡೋ ವೇದನೆ ಪುತ್ರ ಬಂದ, ನೋಡೋ ವೇದನೆ ಪುತ್ರ ಬಂದ. ಅವಾಗ ಅವನಿಗೆ ಅರ್ಥ ಆಯಿತು, ಓಹೋ ನಮ್ಮಮ್ಮ ಏನನ್ನು ಇಂಥ ಹೆಸರಿಟ್ಟಿದ್ದಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಅವನು ಘನವಂತನಾಗಿದ್ದನು. ದಟ್ ಈಸ್ ದ ಪಾಯಿಂಟ್. ಅಣ್ಣ ತಮ್ಮಂದರಿಗಿಂತ ಅವನು ಘನವಂತನಾಗಲು ಕಾರಣ ಏನು? ಅವನಿಗೆ ವೇದನೆ ಪುತ್ರ ಎಂಬ ಹೆಸರಿದ್ದರು. ಅಣ್ಣ ತಮ್ಮಂದರಿಗಿಂತ ಅವನು ಘನವಂತನಾಗಲಿಕ್ಕೆ ಕಾರಣ ಅವನು ಪ್ರಾರ್ಥನೆ ಮಾಡುವವನಾಗಿದ್ದ.
ನಿನ್ನ ತಾಯಿ, ನಿನ್ನ ತಂದೆ, ನಿನ್ನ ಸಂಬಂಧಿಕರು, ನೆಂಟರು, ನಿನ್ನ ಊರಿನವರು ನಿನಗೇನಾದರೂ ಹೆಸರಿಟ್ಟು ಕರೀಲಿ, ನೀನು ನನ್ನ ಮನೆಗೆ ದರಿದ್ರ, ನಿನ್ನಿಂದನೇ ನಮ್ಮ ಮನೆ ಹಾಳಾಗೋಯ್ತು, ನಿನ್ನಿಂದನೇ ನಮಗೆ ಶಾಪ ಬಂತು, ಹಂಗೆ ಹಿಂಗೆ ಹೇಳೋರು ಹೇಳಲಿ. ಆದರೆ ನೀನು ಪ್ರಾರ್ಥನೆ ಮಾಡುವ ವ್ಯಕ್ತಿ ಆದರೆ ನಿನ್ನ ಅಣ್ಣ ತಮ್ಮಂದರಿಗಿಂತ, ಸಹೋದರರಿಗಿಂತ, ನಿನ್ನ ಕುಟುಂಬ ವರ್ಗದವರಿಗಿಂತ, ನಿನ್ನ ಸಂಬಂಧಿಕರಿಗಿಂತ ದೇವರು ನಿನ್ನನ್ನು ಘನವಂತನಾಗಿ ಆಶೀರ್ವಾದ ಮಾಡ್ತಾನೆ. ಕಾರಣ ಅವನು ಪ್ರಾರ್ಥನೆ ಮಾಡುವವನು. ಪ್ರಾರ್ಥನೆ ಮಾಡುವವನು. ಇಲ್ಲಿ ಪ್ರಾರ್ಥನೆ ಮಾಡುವವರು ಯಾರು ಇದ್ದೀರಾ? ನಮಗೆ ಒಂದು ವಿಷಯ ಕೇಳಿಬಿಟ್ರೆ ವೇದನೆ ಬಂದ್ಬಿಡುತ್ತೆ, ದುಃಖ ಬಂದ್ಬಿಡುತ್ತೆ, ಸುರ್ಕನ್ನುತ್ತೆ. ಆದರೆ ದೇವರ ಸನ್ನಿಧಾನದಲ್ಲಿ ಹೋಗಿ ಮಕ್ಕಳ ಬಿದ್ದಿದ್ದೀರಾ, ಹತ್ತಿದ್ದೀರಾ, ಪ್ರಾರ್ಥನೆ ಮಾಡಿದ್ದೀರಾ, ಆ ಪ್ರಾರ್ಥನೆಗೆ ಉತ್ತರ ದೊರಕದೆ ಹೋಗೋದಿಲ್ಲ. ಅರ್ಥ ಆದವರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಇವನ ಘನವಂತನಾಗೋದಕ್ಕೆ ಕಾರಣ ಇವನ್ ಪ್ರಾರ್ಥನೆ ಮಾಡಿದ. ಇವನ್ ಪ್ರಾರ್ಥನೆ ಏನಾಗಿತ್ತು ಅಂತ ನೋಡ್ರಿ. 10ನೇ ವಾಕ್ಯ, ಯಾಬೇಚನು ಇಸ್ರಾಯೇಲ್ ದೇವರಿಗೆ ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ. ಸಾಧಾರಣವಾಗಿ ಆಶೀರ್ವಾದ ಅಲ್ಲ ಅವನು ಕೇಳ್ತಾ ಇರೋದು. ಅವನು ಕೇಳ್ತಾ ಇರೋ ದೇವರ ಬಳಿಯಲ್ಲಿ ವಿಶೇಷವಾಗಿ ಆಶೀರ್ವದಿಸು. ಪ್ರಾರ್ಥನೆ ಮಾಡುವಾಗ ನೀನು ಉಪಯೋಗಿಸುವ ಪದಗಳನ್ನು ದೇವರು ಶ್ರದ್ಧೆ ಕೊಡ್ತಾನೆ. ಕಮಾನ್, ಸಿಕ್ಕಿದ್ರೆ ಸಿಗಲಿ, ಕೊಟ್ಟಿದ್ದಕ್ಕೆ ಸ್ತೋತ್ರ. ಸೂತ್ರದಲ್ಲಿ ಸ್ತೋತ್ರ ಹೇಳೋಗೋದಲ್ಲ. ನೀನು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಗೆ ಪರ್ಟಿಕ್ಯುಲರ್ ಆಗಿ ನೀನು ಕೇಳೋದನ್ನ ಗಮನ ಇಡಬೇಕು. ಕೆಲವೊಮ್ಮೆ ನಾವು ಪ್ರಾರ್ಥನೆ ಮಾಡ್ಬೇಕಾ ಏನೇನೋ ಮಾತಾಡಿ ಪ್ರಾರ್ಥನೆ ಮಾಡೋದಲ್ಲ, ಹೇಳಬೇಕು. ದೇವರೇ, ನಿನ್ನ ವಾಕ್ಯ ಹಿಂಗೆ ಅನ್ನುತ್ತೆ, ನಿನ್ನ ಪ್ರವಾದಿ ಮೂಲಕ ನನಗೆ ಆಲೋಚನೆ ಹಿಂಗಿದೆ, ನಿನ್ನ ವಾಗ್ದಾನ ನನ್ನ ಮೇಲೆ ಈ ರೀತಿ ಇದೆ, ಅದನ್ನು ಇಟ್ಟು ನಾನು ನಿನ್ನ ಸನ್ನಿಧಾನದಲ್ಲಿ ಬೇಡ್ತಾ ಇದ್ದೇನೆ. ಇವನ ಪ್ರಾರ್ಥನೆ ಪರ್ಟಿಕ್ಯುಲರ್ ಆಗಿತ್ತು. ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇರಲಿಲ್ಲ. ಅವನು ಹೇಳ್ದ, ಯಾಬೇಚನು ತನ್ನ ದೇವರಿಗೆ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು. ಎಷ್ಟು ಜನ ಇವತ್ತು ಪ್ರಾರ್ಥನೆ ಮಾಡ್ತೀರಾ, ದೇವರೇ ನನ್ನನ್ನು ಆಶೀರ್ವಾದ ಮಾಡೋದಾದರೆ ಯದ್ವಾ ಏನಾದರೂ ಮಾಡುವಂತ ಅಲ್ಲ, ದೇವರೇ ನನ್ನನ್ನು ವಿಶೇಷವಾಗಿ ಆಶೀರ್ವಾದ ಮಾಡು. ಇವತ್ತು ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಾ? ಕೈಗಳನ್ನು ಮೇಲೆ ಕೆತ್ತೇಳ್ರಿ. ನನ್ನನ್ನು ಆಶೀರ್ವದಿಸೋದಾದರೆ ವಿಶೇಷವಾಗಿ ಆಶೀರ್ವದಿಸು. ಒಮ್ಮೆ ಯಾಬೋ ಕಡಲ ತೀರದಲ್ಲಿ ಯಾಕೋಬನು ದೇವದೂತನ ಸಂಗಡ ಹೋರಾಟ ಮಾಡ್ತಾ ಇದ್ದಾನೆ. ಅವನು ಹೇಳ್ತಾನೆ, ನೀನು ನನ್ನನ್ನು ಆಶೀರ್ವಾದ ಮಾಡದೆ ನಾನು ನಿನ್ನನ್ನು ಬಿಡಲ್ಲ ಅಂತ. ನೀನು ನನ್ನನ್ನು ಆಶೀರ್ವಾದ ಮಾಡದೆ ನಾನು ನಿನ್ನನ್ನು ಬಿಡಲ್ಲ. ಯಾಬೇಚನು ವಿಶೇಷವಾದ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡಿದನು. ಎಷ್ಟು ಜನ ಹೇಳ್ತೀರಾ, ದೇವ್ರೆ ನನ್ನ ಕಾರ್ಯ ಎಲ್ಲ ನೀನು ನೋಡ್ತೀಯ, ನೀನು ಎಲ್ಲ. ಕೆಲವರಂತೂ ಪ್ರಾರ್ಥನೆ ಮಾಡೋದಿಲ್ಲ. ಯಾಕೋ ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ಇಸ್ರಾಯೇಲರ ಪರಿಪಾಲಕನು ತೂಕಡಿಸೋದಿಲ್ಲ, ನಿದ್ರಿಸೋದಿಲ್ಲ. ಅದರಿಂದ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾನೇ ಇರ್ತಾರೆ, ನಾನು ನಿದ್ದೆ ಮಾಡ್ತೀನಿ ಅಂತ. ವಿಶೇಷವಾದ ಪ್ರಾರ್ಥನೆ, ವಿಶೇಷವಾದ ಪ್ರಾರ್ಥನೆ. ದೇವರ ಹತ್ರ ಕೇಳಿದಾಗ ಆರ್ಡಿನರಿ ಕೇಳಬೇಡ್ರಿ, ದೊಡ್ಡದು ಕೇಳ್ರಿ. ನಿಮ್ಮ ಬುದ್ಧಿಗೆ ಎಟ್ಕದು ಕೇಳಬೇಡ್ರಿ. ಸಣ್ಣ ಸಣ್ಣದು ಕೇಳಿ ದೇವ್ರನ್ನ ಅವಮಾನ ಮಾಡಬೇಡ್ರಿ. ಯಾಬೇಚನು ಅವನ ವೇದನೆ ಪುತ್ರನಾಗಿರ್ಬೋದು, ಅವನನ್ನು ಲೋಕದವರೆಲ್ಲ ಗೇಲಿ ಮಾಡಿರ್ಬೋದು, ಆದರೂ ಅವನ ಪ್ರಾರ್ಥನೆಯಲ್ಲಿ ಒಂದು ವಿಶೇಷ ಇತ್ತು, ಅವನ ಆಶೀರ್ವಾದಕ್ಕೂ ವಿಶೇಷ ಇತ್ತು. ಅದರಿಂದಲೇ ಸ್ವಂತ ಅಣ್ಣ ತಮ್ಮಂದಿರಿಗಿಂತ ಅವನು ಘನವಂತನಾದನು. ವೆನ್ ಯು ಪ್ರೇ, ನೀನು ಪ್ರಾರ್ಥನೆ ಮಾಡುವಾಗ ವಿಶೇಷವಾದ ಇರಲಿ. ಹಲೋ, ದೇವರೇ ಕೊಟ್ಟರೆ ಸ್ತೋತ್ರ, ಕೊಡಲಿಲ್ಲ ಸ್ತೋತ್ರ, ನಾನಂತೂ ಹಿಂಗಿದ್ದೀನಿ, ಏನೋ ನೋಡ್ಕೊಂಡು ಏನಾದರೂ ಮಾಡ್ಕೊ, ಹಂಗಲ್ಲ. ಪ್ರಾರ್ಥನೆ ಮಾಡುವಾಗ ನಿನಗೊಂದು ದೃಢ ನಿಶ್ಚಯ ಇರಬೇಕು. ವಿಶೇಷವಾಗಿ ನೀನು ನನ್ನನ್ನು ಆಶೀರ್ವದಿಸಿ, ನನ್ನ ಪ್ರಾಂತ್ಯವನ್ನು, 2ನೇ ಪ್ರಾರ್ಥನೆ ನೋಡ್ರಿ, ಒಂದು ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ. ಅಂದರೆ ಅವನ ಪ್ರಾರ್ಥನೆ ಪರ್ಟಿಕ್ಯುಲರ್ ಆಗಿ ಅವನು ಪ್ರಾರ್ಥನೆ ಮಾಡ್ತಾ ಇರೋದೇನದ, ನನ್ನ ಪ್ರಾಂತ್ಯವನ್ನು ವಿಸ್ತರಿಸು. ಸ್ತೋತ್ರ. ಪ್ರಾಂತ್ಯ ವಿಸ್ತರಿಸು ಅಂದರೆ ನಮ್ಮ ಮಧ್ಯಪ್ರದೇಶ ಅಲ್ಲ. ಸ್ತೋತ್ರ. ಈಗಿರುವ ಅವಸ್ಥೆಯಿಂದ, ಈಗಿರುವಂಥ ಪರಿಸ್ಥಿತಿಯಿಂದ ಒಂದು ವಿಶಾಲತೆ ಬೇಡ ಅಂತ ಕಾಣುತ್ತೆ. ಎಷ್ಟು ಜನರಿಗೆ ಪ್ರಾಂತ್ಯ ವಿಸ್ತಾರ ಆಗಬೇಕು?
ಅಯ್ಯೋ ದೇವ್ರೆ, ಸಿಂಗಲ್ ಬೆಡ್ರೂಮ್ ಇರೋ ಮನೆಯೇ ಸಾಕು ದೇವ್ರೆ, ಅದಾದರೂ ಕೊಟ್ಬಿಡು ದೇವ್ರೆ, ಹೆಂಗೋ ಒಂದು ಬದುಕೊಂಡು ಹೋಗ್ಬಿಡ್ತೀನಿ. ದೇವರು ದೊಡ್ಡದಾಗಿ ಏನೋ ಇಟ್ಟಿರುವಾಗ ನೀನು ಸಿಂಗಲ್ ಬೆಡ್ರೂಮ್ ಕೇಳಿದ್ರೆ ದೇವ್ರು ಹೇಳ್ತಾನೆ, ನನಗೆ ಅವಮಾನ ಮಾಡೋಕ್ಕೆ ಬಂದಿದ್ದಾನೆ ಅಂತ. ವಿಶೇಷವಾಗಿ ನನ್ನನ್ನು ಆಶೀರ್ವದಿಸು ಅಂತ ಕೇಳ್ಬಿಟ್ಟು ಸಣ್ಣದು ಕೇಳೋದಂಗಿಲ್ಲ, ಪ್ರಾಂತ್ಯ ವಿಸ್ತಾರವಾಗಲಿ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ ಏನು ಹೇಳಿರೋದು? 54ನೇ ಅಧ್ಯಾಯದ 2ನೇ ವಾಕ್ಯ, ನಿನ್ನ ನಿವಾಸದ ಸ್ಥಳಗಳನ್ನು ವಿಸ್ತರಿಸು. ವಿಸ್ತರಿಸು. ಓದಿ 2ನೇ ವಾಕ್ಯದಿಂದ. ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು. ಏನ್ ಮಾಡು? ವಿಸ್ತರಿಸು. ಎಷ್ಟು ಜನ ವಿಸ್ತರಿಸ್ತಾ ಇದ್ರೆ? ಈಗ ಯಾಬೇಷನ ಪ್ರಾರ್ಥನೆ ಏನು? ನನ್ನ ಪ್ರಾಂತ್ಯವನ್ನ ವಿಸ್ತರಿಸು. ನಾವು ಪ್ರಾರ್ಥನೆ ಮಾಡೋದು ನಮ್ಮ ಸಭೆಯನ್ನ, ಪ್ರಾಂತ್ಯವನ್ನ ವಿಸ್ತರಿಸು. ಸೇವೆಯ ಪ್ರಾಂತ್ಯವನ್ನ ವಿಸ್ತರಿಸು. ನನ್ನ ಬಿಸ್ನೆಸ್ನ ಪ್ರಾಂತ್ಯವನ್ನ ವಿಸ್ತರಿಸು. ನಾನು ಮಾತ್ರ ಹೇಳ್ತಾ ಇದ್ದೀನಿ, ನೀವೆಲ್ಲ ಮಿಕ್ಕಿ ನೋಡ್ತಾ ಇದ್ದೀರಾ. ಪ್ರಾಂತ್ಯ ವಿಸ್ತಾರ ಆಗಬೇಕು. ದೇವ್ರು ರೆಡಿ ಇದ್ದಾನೆ. ದೇವ್ರು ರೆಡಿ ಇದ್ದಾನೆ. ದೇವರ ವಾಕ್ಯ ಏನು ಹೇಳ್ತದೆ? ನಿನ್ನ ಗುಡಾರದ ನಿವಾಸವನ್ನ ವಿಸ್ತರಿಸು. ಆಮೇಲೆ ನಿನ್ನ ನಿವಾಸದ ಪರದೆಗಳು ಹರಡಲಿ. ಹರಡಲಿ. ಸಂಕೋಚ ಪಡಬೇಡ. ನೋಡಿದ್ರ, ನಮ್ಗೆಲ್ಲರಿಗಿರೋ ಪ್ರಾಬ್ಲಮ್ ಏನಂತ ಸಂಕೋಚ. ಅಯ್ಯೋ ದೇವ್ರ ಏನು ಅನ್ಕೋತಾರ, ಇಲ್ಲ ಪಾಸ್ಟರ್ ಏನು ಅನ್ಕೋತಾರ, ಪ್ರಾರ್ಥನೆ ಮಾಡಿದಾಗ ಯಾರಾದ್ರೂ ಕೇಳಿಸ್ಕೊಂಬಿಟ್ರೆ ಏನು ಅನ್ಕೋತಾರ. ನೀವು ಮೌನವಾಗಿ ಕೂತಿದ್ದಾಗಲೇ ನನಗೆ ಅನ್ನಿಸ್ತು, ಅದಕ್ಕೆ ಪಾಸ್ಟರ್ ನಾವು ಪ್ರಾರ್ಥನೆನೇ ಮಾಡಲ್ಲ ಅಂತ. ಸಂಕೋಚ ಪಡಬೇಡ. ಪಡಬೇಡ. ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ, ಹಗ್ಗಗಳನ್ನು ಉದ್ದ ಮಾಡಿ, ಗೂಟಗಳನ್ನು ಬಲಪಡಿಸು. ಸ್ತೋತ್ರ. ಹಗ್ಗ ಉದ್ದ ಮಾಡಬೇಕಂದ್ರೆ ಈಗ ಹೊಡೆದಿರೋ ಗೂಟನ ಕಿತ್ತು ಇನ್ನೊಂದು ಕಡೆ ಅದನ್ನು ಉದ್ದ ಮಾಡಿ ಸ್ತೋತ್ರ ಗೂಟಗಳನ್ನ ಹೊಡಿಬೇಕು. ಡೋಂಟ್ ಬಿ ಸ್ಯಾಟಿಸ್ಫೈಡ್ ವಾಟ್ ಯು ಆರ್ ನೌ. ಈಗಿನ ಪರಿಸ್ಥಿತಿಗೆ ನೀನು ತೃಪ್ತಿ ಪಡಬೇಡ. ಆಮೇಲೆ ನೆಕ್ಸ್ಟ್ ಲೆವೆಲ್. ಗಟ್ಟಿಯಾಗಿ ಹೇಳ್ರಿ, ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಲೆವೆಲ್. ಎಕ್ಸ್ಟ್ರಾ ಮೈಲ್, ಎಕ್ಸ್ಟ್ರಾ ಮೈಲ್. ಸೇವೆಯಿಂದ ಸೇವೆಯ ಕಡೆಗೆ, ಕೃಪೆಯಿಂದ ಕೃಪೆಯ ಕಡೆಗೆ, ಅಭಿಷೇಕದಿಂದ ಅಭಿಷೇಕದ ಕಡೆಗೆ, ಸಾಮರ್ಥ್ಯದಿಂದ ಸಾಮರ್ಥ್ಯದ ಕಡೆಗೆ, ಜ್ಞಾನದಿಂದ ಇನ್ನೂ ಹೆಚ್ಚಿನ ಜ್ಞಾನದ ಕಡೆಗೆ. Every time we must pray to enlarge our territory. ನಮ್ಮ ಪ್ರಾಂತ್ಯ ವಿಸ್ತಾರವಾಗಬೇಕು. ಅವನ ಮೊದಲನೇ ಪ್ರಾರ್ಥನೆ, ನನ್ನನ್ನು ವಿಶೇಷವಾಗಿ ಆಶೀರ್ವಾದ ಮಾಡು. ವಿಶೇಷವಾಗಿ ಆಶೀರ್ವಾದ ಮಾಡಬೇಕಾದ್ರೆ ನಿಮ್ಮ ಪ್ರಾಂತ್ಯ ವಿಸ್ತಾರ ಆಗಬೇಕು. ಮೂರನೇ ಪ್ರಾರ್ಥನೆ, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು. ಯಾರೋ ಕೈ ಹಿಡಿಯೋದಲ್ಲ. ದೇವರೇ, ನೀ ನನ್ನ ಕುಟುಂಬದ ಕೈಯನ್ನು ಹಿಡಿಬೇಕು. ನನ್ನ ಮಕ್ಕಳ ಕೈಯನ್ನು ನೀನು ಹಿಡಿಬೇಕು. ನನ್ನ ಭವಿಷ್ಯದ ಕೈಯನ್ನು ನೀನು ಹಿಡಿಬೇಕು. ನನ್ನ ಸೇವೆಯ ಕೈಯನ್ನು ನೀನು ಹಿಡಿಬೇಕು. ಬೇರೆ ಯಾರ್ಯಾರೋ ಹಸ್ತ ಅಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಕರ್ತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಇದೆ. ಅವನ ಬಲಗೈಯಲ್ಲಿ ಏನಿದೆ? ಶಾಶ್ವತವಾದ ಸೌಭಾಗ್ಯ ಇದೆ. ಹಲ್ಲೆಲೂಯಾ. ಅವನ ಬಲಗೈಯಲ್ಲಿ ಏನಿದೆ? ಶಾಶ್ವತವಾದ ಆ ಸೌಭಾಗ್ಯವನ್ನ, ಅದರಿಂದ ನನ್ನನ್ನು ಇಡೀ. ನಾಲ್ಕನೇ ಪ್ರಾರ್ಥನೆ, ನಿನ್ನ ಹಸ್ತದಿಂದ ನನ್ನನ್ನು ಇಡಿ. ಯಾವ ಕೇಡು ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ. 4 ಪಾಯಿಂಟ್. ಎಷ್ಟು ಪಾಯಿಂಟ್? 4 ಪಾಯಿಂಟ್ ಪ್ರೇಯರ್. ಅಣ್ಣ ತಮ್ಮಂದಿರಿಗಿಂತ ಅವನು ಘನವಂತನಾಗಲಿಕ್ಕೆ ಕಾರಣ ಏನು? ಈ 4 ಪಾಯಿಂಟ್ ಪ್ರೇಯರ್. 1ನೇ ಪ್ರೇಯರ್, ದೇವರೇ ನನ್ನನ್ನು ವಿಶೇಷವಾಗಿ. 2ನೇ ಪ್ರೇಯರ್, ನನ್ನ ಪ್ರಾಂತ್ಯವನ್ನು. 3, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿಬೇಕು. 4ನೇದಾಗಿ, ಯಾವ ವೇದನೆಯು ಉಂಟಾಗದಂತೆ ನೀನು ನನ್ನನ್ನು ರಕ್ಷಿಸು. ಯಾವ ವೇದನೆ? ಕಾರಣ ನಮ್ಮಮ್ಮ ಇಟ್ಟಿರೋ ಹೆಸರು ವೇದನೆ ಪುತ್ರ. ಊರವ್ರು ಕರೆಯೋದು ವೇದನೆ ಪುತ್ರ. ಆದರೆ ನನ್ನ ಜೀವನದಲ್ಲಿ ಅದು ಬರಂಗಿಲ್ಲ.
ನನ್ನ ಜೀವನದಲ್ಲಿ ಅದು ಬರಂಗಿಲ್ಲ. ಯೇಸುವಿನ ನಾಮದಲ್ಲಿ ಹಲ್ಲೆಲೂಯ. ಊರವ್ರಿಗೆ ಏನಾದರೂ ಹೇಳಲಿ, ಮನೆಯವ್ರಿಗೆ ಏನಾದರೂ ಹೇಳಲಿ, ಆದರೆ ಪ್ರೇಯರ್ ಕ್ಯಾನ್ ಚೇಂಜ್ ಮೈ ಸಿಚುವೇಶನ್. ಪ್ರಾರ್ಥನೆ ನನ್ನ ಪರಿಸ್ಥಿತಿಯನ್ನು ಬದಲಾಯಿಸುತ್ತೆ. ಹಲ್ಲೆಲೂಯ. ಪ್ರಾರ್ಥನೆ ನನ್ನ ಡೆಸ್ಟಿನಿಯನ್ನು ಬದಲಾಯಿಸುತ್ತೆ. ಪ್ರಾರ್ಥನೆ ನನ್ನ ಕ್ಯಾಲೆಂಡರ್ನ ಬದಲಾಯಿಸುತ್ತೆ. ಪ್ರಾರ್ಥನೆ ನನ್ನ ಚರಿತ್ರೆಯನ್ನು ಬದಲಾಯಿಸುತ್ತೆ. ಪ್ರಾರ್ಥನೆ ನನ್ನ ಪರಿಸ್ಥಿತಿಯನ್ನು ಬದಲಾಯಿಸುತ್ತೆ. ಪ್ರೇಯರೇ ಮಾಡಲ್ಲ ನಾವು, ಚರ್ಚಿಗೆ ಬರೋದೇ ಕಷ್ಟ. ಸ್ತೋತ್ರ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 2ನೇ ವಾಕ್ಯ. ನೀವು ಆಶಿಸಿದ್ರು ಹೊಂದದೇ ಇದ್ದೀರಿ. ನೀವು ಆಶಿಸಿದ್ರು ಹೊಂದದೇ ಇದ್ದೀರಾ. ಅಂದ್ರೆ ಆಸೆಗಂತೂ ಕಡಿಮೆ ಇಲ್ಲ, ಎಲ್ಲ ಆಸೆ ಇದೆ. ಸ್ತೋತ್ರ. ಏನಾದರೂ ಕೇಳ್ರಿ, ದೊಡ್ಡ ಲೆವೆಲಲ್ಲೇ ಮಾತಾಡೋದು. ಸ್ತೋತ್ರ. ಆಶಿಸಿದ್ರು ಹೊಂದದೇ ಇದ್ದೀರಾ. ನೀವು ಕೊಲೆಗಾರರಷ್ಟು ಹೊಟ್ಟೆ ಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೇ ಇದ್ದೀರಿ. ಸ್ತೋತ್ರ. ಎಲ್ಲ ಇದೆ, ಅವ್ರಿಗಿಂತ ನಾನು ಟಾಪ್ ಆಗಿರ್ಬೇಕು, ಹಂಗೆ ಹಿಂಗೆ ಅಲ್ಲ. ಪ್ರಾರ್ಥನೆ ಮಾತ್ರ ಮಾಡಲ್ಲ. ಹೆಂಗಾದ್ರೂ ಸಂಪಾದನೆ ಮಾಡಬೇಕು. ಯಾರ ತಲೆ ಹೊಡೆದು ಯಾರಿಗಾದ್ರೂ ಟೋಪಿ ಹಾಕಾದ್ರೂ ಮೋಸ ಮಾಡಾದ್ರೂ ದೊಡ್ಡವನಾಗ್ಬಿಡ್ಬೇಕು. ಆಗಲ್ಲ. ದೇವರ ವಾಕ್ಯ ಹೇಳ್ತೀರಿ, ನೀವು ಕಾದಾಡ್ತೀರಿ, ಯುದ್ಧ ಮಾಡ್ತೀರಿ, ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. ಹಾಗಾದರೆ ಪ್ರಾರ್ಥನೆ ಮಾಡದೆ ನೀನೇನು ತಿಪ್ಪಲಾಗ ಹಾಕಿದ್ರು ನಿನಗೇನು ದೊರೆಯಲ್ಲ. ಸ್ತೋತ್ರ. ಪ್ರಾರ್ಥನೆ ಮಾಡೋರು ಯಾರಾದ್ರೂ ಇದ್ದೀರಾ? ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಪ್ರಾರ್ಥನೆ ಮಾಡ್ತೀರಾ? ಆಸೆ ಇರೋದು ಎಲ್ರಿಗೂ ಇದೆ. ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ಸಿಗೋಕ್ಕಲ್ಲ. ನೀವು ಆಶಿಸಿದ್ರು ನಿಮಗೆ ನೀವು ಹೊಂದಲಾರ್ರಿ. ಯಾಕೆ? ಪ್ರಾರ್ಥನೆ ಮಾಡಲ್ಲ. ನೀವು ಬೇಡಿಕೊಳ್ಳದೆ ಇರೋದ್ರಿಂದ ಅದು ನಿಮಗೆ ದೊರೆಯಲಿಲ್ಲ, ನಿಮಗೆ ಸಿಕ್ಕಲಿಲ್ಲ. ಯಾಬೇಚನು ಅವನು ತನ್ನ ದೇವರಾದ ಯೆಹೋವನ ಬಳಿ ಪ್ರಾರ್ಥನೆ ಮಾಡಿದನು. ಇವತ್ತು ಪ್ರಾರ್ಥನೆ ಮಾಡೋದನ್ನು ಕಲೀರಿ. ಆಮೇಲೆ ಕುಂತಾಗ, ನಿಂತಾಗ, ನಡೆಯುವಾಗ ನಿಮ್ಮ ಹೃದಯ ದೇವರ ಸಂಗಡ ಬೆರೆಯಲಿ. ನಾನು ಆರಂಭದಲ್ಲೇ ಹೇಳಿದೆ, ಪ್ರೇಯರ್ ಬ್ರಿಂಗ್ಸ್ ರಿಲೇಶನ್ಶಿಪ್ ವಿತ್ ಗಾಡ್. ನಿನಗೆ ದೇವರ ಸಂಗಡ ಸಂಬಂಧವನ್ನು ಬೆಸೆಯುತ್ತೆ. ಕ್ಯಾನ್ ಐ ಎಕ್ಸ್ಪ್ಲೈನ್ ಟು ಯು? ಇಫ್ ಯು ಆರ್ ಜಾಯ್ನಿಂಗ್ ಹ್ಯಾಂಡ್ ವಿತ್ ಅನ್ವಾಂಟೆಡ್ ಪೀಪಲ್, ಪ್ರೇಯರ್ಲೆಸ್ ಪೀಪಲ್, ಪ್ರಾರ್ಥನೆ ಇಲ್ಲದವನ ಸಂಗಡ ಬೆರ್ತರೆ, ಪ್ರಾರ್ಥನೆ ಇಲ್ಲದವರ ಸಂಗಡ ಬೆರ್ತರೆ, ನಿನ್ನ ಲೈಫು ಪ್ರೇಯರ್ಲೆಸ್ ಲೈಫ್ ಆಗುತ್ತೆ. ಪ್ರಾರ್ಥನೆ ಮಾಡುವವನ ಸಂಗಡ ಬೆರ್ತರೆ ನಿನ್ನ ಲೈಫ್ ಪ್ರೇಯರ್ಫುಲ್ ಆಗಿರುತ್ತೆ. ನೀನು ದೇವರ ಸಂಗಡ ಬಾಂಧವ್ಯವನ್ನು ಬೆಸೆಯಕ್ಕೆ ಈಸಿ ಆಗುತ್ತೆ. ಆಮೇಲೆ ಹಲ್ಲೆಲೂಯ. ನೋಡ್ರಿ, ನೀವು ಈ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ನೀನು ಯಾರು ಅಂತ ಹೇಳ್ಬೇಕಾದ್ರೆ ನಿನ್ನ ಫ್ರೆಂಡ್ ಯಾರು ಅಂತ ಹೇಳು ಅಂತ. ನೀನು ಯಾರು ಅಂತ ಹೇಳ್ಬೇಕಂದ್ರೆ ನಿನ್ನ ಸ್ನೇಹಿತ ಯಾರು ಅಂತ ಹೇಳ್ರಿ ಅಂತ. ಕಾರಣ ನೀನು ಯಾರ ಜೊತೆ ಅಸೋಸಿಯೇಟ್ ಮಾಡ್ತೀಯೋ ಆ ಗುಣ ನಿನ್ನಲ್ಲೂ ಇರುತ್ತೆ. ನಿಮ್ಮನ್ನು ದೇವರು, ನಾವು ಈ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾವೊಂದು ವಾಕ್ಯ ಓದ್ತೀವಿ, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವವರು ಯಾರು? ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವವರು ಯಾರು? ನಂಬರ್ 1 ಆನ್ಸರ್, ಅನ್ವಾಂಟೆಡ್ ಫ್ರೆಂಡ್ಶಿಪ್. ಬೇಡದೇ ಇರುವವರ ಸಹವಾಸ. ದೇವರು ನಿಮಗಾಗಿ ಇಟ್ಟಿರುವ ಆಶೀರ್ವಾದ. ಒಂದು ಕಣ್ಣು ಕಾಣಲಿಲ್ಲ, ಒಂದು ಕಿವಿ ಕೇಳಲಿಲ್ಲ, ಒಂದು ಮನುಷ್ಯನ ಭಾವನೆಯನ್ನು ಹುಟ್ಟಿಲ್ಲ. ಅದು ದೇವರು ಓಪನ್ ಮಾಡುವಾಗ ನಿನ್ನ ಅನ್ವಾಂಟೆಡ್ ರಿಲೇಶನ್ಶಿಪ್, ಅದರಿಂದ ನಿನ್ನ ಆಶೀರ್ವಾದ ಧಕ್ಕೆ ಮಾಡ್ಕೋತೀಯ. ಆಮೇಲೆ
ಅಬ್ಷಾಲೋಮನು ಹಾಳಾಗಿದ್ದು ಅಹಿತೋಫೆಲನ ಆಲೋಚನೆ ಕೇಳುವುದರ ಮೂಲಕ. ಆಮೇಲೆ ಡೋಂಟ್ ಗೆಟ್ ಇನ್ವಾಲ್ವ್ ವಿತ್ ಅನ್ವಾಂಟೆಡ್ ಫ್ರೆಂಡ್ಶಿಪ್. ದೈವ ಕೃಪೆ ಇಲ್ದಿರೋರ ಸಂಗಡ ಬೆರೆಯಕ್ಕೆ ಹೋಗಬೇಡಿ. ನಿಮ್ಮನ್ನೇ ನೀವು ತಾಳೆ ನೋಡ್ರಿ. ನಾನು ಇವ್ರ ಸಹವಾಸ ಮಾಡಿದ್ರಿಂದ ಆತ್ಮಿಕವಾಗಿ ಬೆಳೆದ್ನ, ಡೌನ್ ಆದ್ನ. ಇದರಿಂದ ನನಗೆ ಸಮಾಧಾನ ಇದೆಯಾ, ಸಂತೋಷ ಇದೆಯಾ, ಇಲ್ಲ ನನ್ನ ನೆಮ್ಮದಿ ಹಾಳಾಗ್ತಾ ಇದೆಯಾ? ಇದರಿಂದ ನನಗೆ ಅಭಿವೃದ್ಧಿ ಆಗ್ತಾ ಇದ್ದೀನಾ, ಇಲ್ಲ ಮತ್ತೆ ಮತ್ತೆ ಹಳ್ಳಕ್ಕೆ ಬೀಳ್ತಾ ಇದ್ದೀನಾ? ಕ್ಯಾನ್ ಯು ಥಿಂಕ್ ಮಾಡೋದಕ್ಕಾಗುತ್ತಾ? ಇತ್ ಕಡೆ ಯಾರು ಇಲ್ಲ. ಥಿಂಕ್ ಮಾಡೋಕ್ಕಾಗುತ್ತಾ? ಆಗುತ್ತೆ. ಕೈಯಲ್ಲಿರುವ ಹುಣ್ಣಿಗೆ ಕಣ್ಣಾಡಿ ಅವಶ್ಯಕತೆ ಇದೆಯಾ? ಅಂಗೈಯಲ್ಲಿರುವ ಹುಣ್ಣಿಗೆ ಕಣ್ಣಾಡಿ ಅವಶ್ಯಕತೆ ಇಲ್ಲ. ನೀವು ತಾಳೆ ಹಾಕಿ ನೋಡ್ರಿ. ಚೆನ್ನಾಗಿದ್ದೆ, ಇಂಥವ್ರು ಸಹವಾಸ ಮಾಡಿ ಹಾಳಾಗೋದೆ. ಎಷ್ಟು ಜನ ಪ್ರೇಯರ್ ಮಾಡಿಸ್ಕೊತಾರೆ ಗೊತ್ತಾರೆ ನನ್ನ ಹತ್ರ. ನಮ್ಮ ಮಗ ಒಳ್ಳೆ ಮಗ ಕಣ್ರಿ, ಒಳ್ಳೆ ಹುಡುಗ, ದೈವ ಭಯ ಇತ್ತು, ಸಭೆಗೆ ಬರ್ತಾ, ಇಂಥವ್ನು ಸಹವಾಸ ಮಾಡಿ ಹಾಳಾಗೋಗ್ಬಿಟ್ಟ ಪಾಸ್ಟ್ರೆ, ಪ್ರಾರ್ಥನೆ ಮಾಡಿ. ಏನು ಪ್ರಾಬ್ಲಮ್ಮು? ಸಹವಾಸ ದೋಷ. ನಿನ್ನ ಫ್ರೆಂಡ್ಶಿಪ್, ನೀನು ಬೆರೆಯುವಂಥ ವ್ಯಕ್ತಿ ಆತ್ಮಿಕರಾಗಿದ್ದರೆ ನೀನು ಆತ್ಮಿಕತೆಯಲ್ಲಿ ಪುಷ್ಟಿ ಉಳ್ಳವರಾಗಿ ಬರ್ತೀರಿ. ಆತ್ಮಿಕತೆಯಲ್ಲಿ ಪುಷ್ಟಿ ಆದರೆ ನಿನ್ನ ಆರ್ಥಿಕವು ಅಭಿವೃದ್ಧಿ ಆಗ್ತಾ ಇರುತ್ತೆ. ಸಮಾಧಾನದ ಕೊರತೆ ಅಲ್ಲಿ ಇರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಬಿಕಾಸ್ ಯಾಬೇಚನ ಹೆಸರು ವೇದನೆ ಪುತ್ರನಾದರೂ ಈ ವಾಸ್ ಎ ಪ್ರೇಯರ್ಫುಲ್ ಮ್ಯಾನ್. ಅವನು ತನ್ನ ದೇವರ ಬಳಿ ಪ್ರಾರ್ಥನೆ ಮಾಡುವವನು. ಫೈಂಡ್ ಎ ಗುಡ್ ಪಾರ್ಟ್ನರ್. ಸಾವಿರಾರು ಕುಟುಂಬಗಳು ನಮ್ಮ ಅಸೋಸಿಯೇಷನ್ ಮೂಲಕ, ಅಂದರೆ ನಮ್ಮ ಬಾಂಧವ್ಯದ ಮೂಲಕ ನರಕಕ್ಕೆ ಹೋಗಬೇಕಾದವರು ಇವತ್ತು ಪರಿಶುದ್ಧಾತ್ಮನಲ್ಲಿ ಆರಾಧನೆ ಮಾಡಿ ಸಂತೋಷವಾಗಿದ್ದಾರೆ. ಆಮೇಲೆ ಬೆಳಗ್ಗೆ ಎದ್ರೆ ಬೆಡ್ ಕಾಫಿ ಥರ ಮದ್ಯಪಾನ ಮಾಡ್ತಾ ಇದ್ದವರು ನಮ್ಮ ಸಹವಾಸ ಮಾಡೋದ್ರ ಮೂಲಕ ಇವತ್ತು ಭಕ್ತರಾಗಿ ಜೀವಿಸ್ತಾ ಇದ್ದಾರೆ. ವೈ ಕ್ಯಾನಾಟ್ ಯು ಡೂ ದ್ಯಾಟ್? ಅವರು ಒಳ್ಳೆ ಪ್ರಾರ್ಥನೆ ಮಾಡ್ತಾರೆ, ಒಳ್ಳೆ ಆತ್ಮಿಕರು. ಅವ್ರ ಜೊತೆ ನಾನು ಸೇರಿದ್ರೆ ನಾನು ಆತ್ಮಿಕರೇ ಆಗ್ಬೋದು, ನಾನು ಪ್ರಾರ್ಥನೆ ಮಾಡ್ಬೋದು, ನಾನು ಬೆಳೆದು ಬರ್ಬೋದು. ಸಾಮಾನ್ಯ ಪ್ರಜ್ಞೆ ಬೇಡ. ಫೈಂಡ್ ಎ ಗುಡ್ ಪಾರ್ಟ್ನರ್. ನೀವು ಆಶಿಸಿದ್ರು ಒಂದರಾರ್ರಿ. ಯಾಕೆ? ಬಿಕಾಸ್ ರಾಂಗ್ ರಿಲೇಶನ್ಶಿಪ್, ರಾಂಗ್ ಕನೆಕ್ಷನ್ಸ್. ಇಲ್ಲಿ ಒಳ್ಳೆ ಲೈಟ್ ಎಲ್ಲ ಉರಿತಾ ಇದೆ ತಾನೆ? ಯಾಕೆ? ಅದಕ್ಕೆ ಕೊಟ್ಟಿರುವಂಥ ಕನೆಕ್ಷನ್ ರೈಟ್ ಇರೋದ್ರಿಂದ. ಸ್ತೋತ್ರ. ತಗೊಂಡು ಎಲ್ಲಾದ್ರಲ್ಲಿ ಚುಚ್ಚಿಬಿಡ್ರಿ, ಸರ್ರ ಅಂತ ಬೆಂಕಿ ಬಂದ್ಬಿಡುತ್ತೆ, ಪಟ್ ಅಂತ ಎಲ್ಲ ಬೆಳಕು ಹೋಗ್ಬಿಡುತ್ತೆ. ಏನು? ರಾಂಗ್ ಕನೆಕ್ಷನ್. ಆಮೇಲೆ ಎಲೆಕ್ಟ್ರಿಷಿಯನ್ ಗೊತ್ತು ರಾಂಗ್ ಕನೆಕ್ಷನ್ ಯಾವುದು, ರೈಟ್ ಕನೆಕ್ಷನ್. ಗೊತ್ತಿಲ್ದಿರೋ ನನಗೆ ಹೇಳಿದ್ರೆ ಎಲ್ಲ ಒಂದೇ ಥರ ಕಾಣ್ತಾ, ಚುಚ್ಚು ಅಂತ ಚುಚ್ಚಿಬಿಡ್ತೀವಿ. ಹೌದಲ್ವಾ? ಸ್ತೋತ್ರ. ಅಲ್ಲಿ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಅಲ್ಲಿ ನ್ಯೂಟ್ರಲ್ ಇದೆ, ಅಲ್ಲಿ ಫೇಸ್ ಇದೆ. ಇದನ್ನು ಎಲ್ಲಿ ಕನೆಕ್ಟ್ ಮಾಡಬೇಕು ಅಂತ ಎಲೆಕ್ಟ್ರಿಷಿಯನ್ ಗೊತ್ತಿದೆ. ಬಲ್ಲವನಿಗೆ ಗೊತ್ತು ಬೆಲ್ಲದ ಸಿಹಿ ಅಂತಾರೆ. ಅದಾದ ಫೀಲ್ಡ್ ಅಲ್ಲಿ ಇರುವವರಿಗೆ ಗೊತ್ತು. ಹೌದಲ್ವಾ? ಪಾಸ್ಟರ್, ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಡೋಂಟ್ ಗೆಟ್ ಇನ್ವಾಲ್ವ್ ವಿತ್ ಎನಿ ಅನ್ವಾಂಟೆಡ್ ಫ್ರೆಂಡ್ಶಿಪ್. ಅದು ಯಾರೇ ಆಗಿರ್ಬೋದು. ಕಟ್ ಮಾಡಿ ಬಿಸಾಕೋದು ಬೇಡ. ಅದು ನೀನ್ ಮಾಡಿಲ್ಲ ಆದ್ರೆ ಅದು ನಿನ್ನ ಒಳಗಡೆ ಕ್ಯಾನ್ಸರ್ ಸೆಲ್ ತರ ಹಬ್ಬ ಬಿಡುತ್ತೆ. ಅದು ನಿನ್ನ ಅವಯವಗಳನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇನ್.
ಆಮೇನ್. ಜಸ್ಟ್ ಸಿಂಪಲ್ 4-point prayer. ಸ್ವಂತ ಅಣ್ಣಂದಿರಿಗಿಂತ ಅಣ್ಣ ತಮ್ಮಂದಿರಿಗಿಂತ ಅವನ ಗಣವಂತನಾದನು. ನಿನ್ನ ಲೈಫಿನಲ್ಲಿ ಯಾರ ಮುಂದೆ ತಲೆ ತಗ್ಗದೆ ತಲೆ ಎತ್ತಿ ನಿಲ್ಲಬೇಕು ಅಂದರೆ ನಿನ್ನ ದೇವರಾದ ಯೆಹೋವನಲ್ಲಿ ನೀನು ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ಅದು ಒಪ್ಪುವರು ಮಾತ್ರ ಆಮೇನ್ ಹೇಳ್ರಿ. ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಎ ಸ್ಮಾಲ್ ಪ್ರೇಯರ್ ಬ್ರಿಂಗ್ಸ್ great benefits in your life. Amen. You must pray. You must pray. ಪ್ರಾರ್ಥನೆ ಹೆಂಗ್ ಮಾಡ್ಬೇಕು ಪಾಸ್ಟ್ರೆ? ಮೊಣಕಾಲಲ್ಲಿ ಪ್ರಾರ್ಥನೆ ಮಾಡಬೇಕಾ? ಕೈ ಎತ್ತಿ ಪ್ರಾರ್ಥನೆ ಮಾಡಬೇಕಾ? ಹೆಂಗ್ ಪ್ರಾರ್ಥನೆ ಮಾಡಬೇಕು? ಹೆಂಗಾದ್ರೂ ನೀನು ಮಾಡು, ಮಲ್ಕೊಂಡೇ ಮಾಡು, ಪ್ರಾರ್ಥನೆ ಮಾಡು. ಕೆಲವರೆಲ್ಲ ಅದು ಹೇಳೋದು ಮೊಣಕಾಲಿನ ಪ್ರಾರ್ಥನೆ, ಮೊಣಕಾಲಿನ ಪ್ರಾರ್ಥನೆ. ನಮ್ಗೆ ಗೊತ್ತು. ಎಷ್ಟೊತ್ತಿರ್ತೀರ ಪ್ರಾರ್ಥನೆ? 2 ನಿಮಿಷ ಆಗಿದೆ, ಪ್ರೇಯರ್ ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ. ಆಮೇಲೆ ಮೊಣಕಾಲು ಅಯ್ಯೋ ನೋವ್ತಾ ಇದೆ ಪ್ರೇಯರೇ ಬಿಟ್ಬಿಡ್ತೀವಿ ಆದ್ಮೇಲೆ. ನಿನಗೆ ಹೆಂಗೆ ಅನ್ನಿಸುತ್ತೋ ಕಮ್ಯುನಿಕೇಟ್. ಪ್ರೇಯರ್ ಇಸ್ ನಥಿಂಗ್ ಬಟ್ ಕಮ್ಯುನಿಕೇಶನ್ ವಿತ್ ಯುವರ್ ಗಾಡ್. ನೀನು ದೇವರ ಬಳಿ ಮಾತಾಡ್ತಾ ಇದೀಯ. ನೀನು ಹೆಂಗಾದ್ರೂ ಪ್ರಾರ್ಥನೆ ಮಾಡು, ದೇವರ ಹೃದಯ ಟಚ್ ಮಾಡು. ಆಮೇಲೆ ದೇವರಿಗೆ ತನ್ನ ಮಕ್ಕಳು ಯಾವ ರೀತಿ ಅಪೇಕ್ಷೆ ಪಡ್ತಾರೆ ಅದು ಕೆಲವು ಪಾಸ್ಟರ್ಗಳೆಲ್ಲ ಕಲಿಸ್ಕೊಟ್ಬಿಟ್ಟಿದ್ದಾರೆ. ಮುಂಜಾನೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ನೀರಿನ ಮೇಲೆ ನಿಂತ್ಕೊಂಡು ಎಚ್ಚರದ ಪ್ರಾರ್ಥನೆ, ಆಮೇಲೆ ಮೊಣಕಾಲಿನಲ್ಲಿ ಪ್ರಾರ್ಥನೆ. ನೀನು ಪ್ರಾರ್ಥನೆ ಮಾಡು, ನೀನು ಹೆಂಗೆ ಮಾಡ್ತೀಯ ಅನ್ನೋದಲ್ಲ ವಿಷಯ. ವೇದನೆ, ದುಃಖ, ಅವನಿಗೆ ಡಿಪ್ರೆಷನ್ಗೆ ಹೋಗ್ಬೋದು. ನಾನು ಯಾರಿಗೂ ಬೇಡದವನು, ನಮ್ಮಮ್ಮ ನನಗಿಟ್ಟಿರೋ ಹೆಸರು ವೇದನೆ ಪುತ್ರ. ಇನ್ನು ಯಾರಿಗೆ ಬೇಕು? ನಾನು ಯಾರಿಗೋಸ್ಕರ ಬದುಕಿರ್ಬೇಕು? ನಾನು ಯಾರು ಸವಸ ಮಾಡಲ್ಲ, ಇದು ಬೇಡ, ನನಗೆ ನನ್ನ ಜೀವನನೇ ಬೇಡ. ಹಾಗೆ ಹೇಳಲಿಲ್ಲ ಅವನು ಹೇಳ್ದ, ಯೆಹೋವನಾದ ದೇವ, ಈ ನನ್ನ ಅಣ್ಣ ತಮ್ಮಂದಿರಿಗಿಂತ, ನನ್ನ ಕುಟುಂಬದವರಿಗಿಂತ, ಹಲೋ ಕೇಳ್ರಿ ಇಲ್ಲಿ, ನನ್ನ ಕುಟುಂಬದವರಿಗಿಂತ ಘನವಂತರಾಗಿ ಮಾಡಬೇಕು. ವಿಶೇಷವಾಗಿ ಆಶೀರ್ವದಿಸು. ನನ್ನ ಕೈ ನೀನು ಹಿಡಿ, ಯಾವ ಮನುಷ್ಯ ಹಿಡಿಯೋದು ಬೇಡ, ನೀನು ಹಿಡಿಯಪ್ಪ. ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.